ಅಕ್ಕ ನಿಮಗೆ ಭಾರಿ ಕೆಲಸ ಕೊಟ್ಬಿಟ್ಟೆ ಅನ್ಸುತ್ತೆ. ಪ್ಲೀಸ್ ಅಕ್ಕ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಬೇಜಾರು ಮಾಡ್ಕೊಳ್ಳಾನೆ. ನೀನು ನೋಡಿ ಚೆನ್ನಾಗಿ ಅಂತಿದ್ದಿ. ಅಪ್ಪವ್ರು ಬಂದವ್ರೆ ಅವ್ರಿಗೆ ಒಬ್ಬಟ್ಟು ಮಾಡಿಕೊಟ್ರೆ ಇದೆಂತ ಬೇಜಾರು. ಸುಮ್ಮನಿರು. ಈಗೆಲ್ಲ ಅಂದಿ ನನ್ನ ಬೇಜಾರು ಮಾಡೋಕೆ ಹೋಗ್ಬೇಡ. ನೀನು ನೋಡಿ ಚೆನ್ನಾಗಿ ಅಂತಿದ್ದಿ ಅಲ್ಲ. ಏನೀಗ ನಾವಾದ್ರೆ ಮಾಡ್ತಿರ್ತಿಲ್ವಾ? ಇದೇನು ಬೇಜಾರು? ಬೇರೆ ನಮ್ಮ ಮನೇಲಿರೋರ್ಗೂ ಮಾಡ್ತಿದ್ದೋ ತಾನೇ. ನೀನು ನೋಡ್ರೆ ಬೇಜಾರು ಅದು ಇದು ಅನ್ಕೊ ಕೂತ್ಕೊತಿದ್ದಿ. ಬೇಜಾರು ಇಲ್ಲ ಏನೂ ಇಲ್ಲ, ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನನಗೇನು ಬೇಜಾರಾಗಿಲ್ಲ ಕತೆ. ನಿಮಗೆ ಅಪ್ಪನಿಗೆ ಮಾಡ್ಕೊಡೋದ್ರಿಂದ ಏನು ಬೇಜಾರಾಗೋದು? ಸರಿ, ಅದಕ್ಕೆ ಪಾಟೆ ಬಾಳೆಗೊನೆ ಎಲ್ಲರೂ ಹೊತ್ಕೊಂಡು ಬಂದಿದ್ದರು. ಏನು ಗೊತ್ತಾಯ್ತಿಲ್ವಾ? ಇಲ್ಲಿ ಅವೇ ತಾನೇ ಬಾಳೆಹಣ್ಣೆ ಅಲ್ಲವ, ಅವರೇ ತಿನ್ಕೊಂಡಿದ್ರೆ ಆಯ್ತಿತ್ತು ತಾನೇ. ಸುಮ್ಮನೆ ಇರೋದನ್ನೆಲ್ಲ ಹೊತ್ಕೊಬಂದು ಕೂತವ್ರೆ. ತಿಂಡಿ ಅಂತೆ ತೀರ್ತಂತೆ ಅದು ಇದು ಎಲ್ಲನೂ ಹೊತ್ಕೊಬಂದವ್ರಲ್ಲ. ಇಲ್ಲೇ ಅವೆಲ್ಲ ಇತ್ಲರು ಬಾಳೆಗೊನೆ ಎಲ್ಲವೇ. ಸುಮ್ಮನೆ ಅಷ್ಟು ದೂರದಿಂದ ಕಷ್ಟಪಟ್ಟು ಕೂತ್ಕೊಬಂದವ್ರೆ. ಬೇಡ ಅನ್ನೋಕ್ಕಿಲ್ವ ನೀನು? ಅಕ್ಕ ಅವ್ರು ಬರ್ತಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ವಲ್ಲ. ಗೊತ್ತಿತ್ತಾಗಿದ್ರೆ ಏನೂ ತರಬೇಡಿ, ಹಾಗೆ ಬನ್ನಿ ಅಂತ ಹೇಳ್ತಿದ್ದೆ. ಬಟ್ ಆದ್ರೂ ಅವರು ನಾನು ಹೇಳಿದ್ರು ಸಹ ಅವ್ರ ತಂದೆ ತರ್ತಾಯಿದ್ರು. ಅವ್ರನ್ನ ಎಷ್ಟೋ ಸಲ ಹೇಳಿದ್ದೀನಿ, ಏನು ತರಕ್ಕೆ ಹೋಗ್ಬೇಡಿ, ಹಾಗೆ ಬನ್ನಿ, ಬಾಳೆಹಣ್ಣೆಲ್ಲ ಇಲ್ಲೇ ಇರುತ್ತೆ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಅಂದರೂ ಕೇಳೋದಿಲ್ಲ. ಎಲ್ಲನೂ ತಗೊಂಡು ಬರ್ತಾರೆ. ಇನ್ನೊಂದು ಸರಿ ಹೋಸಲೆಲ್ಲ ಬರ್ಬೇಕಾದ್ರೆ ಅಳಿಸ್ತಾನೆಲ್ಲ ತಂದಿರಲಿಲ್ವ, ಬೇಡ ಅಂದರೂ ಕೇಳೋದಿಲ್ಲ. ಅಪ್ರೂಪಕ್ಕೊಂದು ಸ್ವಲ್ಪ ಬರ್ತೀವಿ, ಖಾಲಿ ಕೈಲಿ ಹಿಂಗೆ ಬರೋದು, ಅದು ಮಗಳು ಮನೆಗೆ ಬರ್ತೀವಿ, ಮಕ್ಕಳು ಮರಿ ಎಲ್ಲ ಇರ್ತವೆ, ಹೇಗೆ ಬರೋದು ಹಂಗೆ ಅಂತ ಹೇಳ್ತಾರೆ. ಏನು ಮಾಡೋದು ಬಿಡಿ, ಅವ್ರಿಷ್ಟ. ತಗೊಬರ್ತಾರೆ, ಅವ್ರಿಷ್ಟ ಬಿಡಿ. ಆಮೇಲೆ ನಿಮ್ಮ ಭಾವ ಇರೋರು ಬಂದರೆ ಕರಿ, ಇಲ್ಲ ನಂದ ಅವ್ರು ಬಂದರು ಕರಿ. ಈ ಬಾಳೆಗೊನೆ ಅದಾಗ ಇಡ್ಸ್ಬಿಡೋದ? ಯಾರು ಇಲ್ಲಿ ಇಡ್ಸಿರೋದು? ನಾನೇ ಅಕ್ಕ. ಹುಡು ಭಾರಿ ಕಡ್ಜಾಣೆ ಕತೆ ಅಲ್ಲ. ಅಡುಗೆ ಮನೇಲಿ ಒಲೆ ಮುಗಿಸಿದ್ಯಲ್ಲ, ಬಾಳೆಹಣ್ಣೇನು ಗೊತ್ತಾಯ್ಕಿಲ್ವಾ? ಕಾವಾಗಿ ಒಂಥರ ಇದು ಸುಟ್ಟೋದಾಗ ಆಯ್ಕಿಲ್ವಾ? ತಗೋಗಿಲಿ ಇದೆಲ್ಲ ಸಾಮಾನೆಲ್ಲ ತುಂಬ್ತೀವಲ್ಲ, ಅಲ್ಲಿ ತಗೊಂಡು ಮುಡ್ಗೋಗು. ಐಕ್ಳಿಗೆ ಹೇಳು, ನೀನು ಐಕ್ಳಿಗೆ ಮುರ್ಕ ತಿನ್ನು ಅಂತ ಹೇಳಿದ್ದೀನಿ ಅವ್ರಿಗೆಲ್ಲರಿಗೂ. ಆಮೇಲೆ ಹಿತಿ ಮಿತಿಯಿಂದ ತಿನ್ನುವನು, ಆಮೇಲೆ ಹೊಟ್ಟೆ ನೋವು ಬರ್ಸ್ಕೊಬಿಟ್ಟವು. ಅಯ್ಯೋ ಬಿಡಿ ಅಕ್ಕ, ಎಷ್ಟು ತಿಂದ್ರೂ ಜೀರ್ಣ ಮಾಡ್ಕೊತಾರೆ ಅವರೇನು. ನೀವು ತಿನ್ನಿ, ಭಾವ ಅವ್ರಿಗೂ ಕೊಡಿ, ಅತ್ತೆ ಗಿತ್ತೆ ಅವರೆಲ್ಲ ತಿನ್ನಕ್ಕೆ ಹೇಳಿ. ಸರಿ ಕತ್ಬಿಡು, ಅವ್ರು ಬರ್ತಾರಲ್ಲ ಆಗ ನಾನು ಹೇಳ್ತೀನಂತೆ. ಇನ್ನೇನು ಹಬ್ಬಕ್ಕೆ ಹೊಂಟೋಗೋದೇ ನೀನಂತದೆ. ಅಯ್ಯೋ ನೋಡೋಣ ತಾಳಿ ಅಕ್ಕ, ಅಕಸ್ಮಾತ್ ಅಕ್ಕ ಹೋದ್ರೆ ನೀವು ಬಂದುಬಿಡಿ ಅಕ್ಕ, ಇಬ್ಬರು ಹೋಗಬೇಡ. ಎಲ್ಲಿ ಬರೋಕ್ಕದು? ಅತ್ತೆ ಕಳ್ಸೋ ಡೌಟು. ಕಳಿಸಿದ್ರೆ ನೀನು ಒಬ್ಬಳನ್ನ ಕಳಿಸ್ತದೆ. ಇಲ್ಲಿ ಹಬ್ಬದ ಕೆಲಸ ಎಲ್ಲ ಹುಸಿ ಇದ್ದಾವೆ. ಆಮೇಲೆ ಇಲ್ಲಿ ಬೇರೆ ಎಡೆ ಬೇರೆ ಮಾಡ್ತೀವಿ ಹಬ್ಬಕ್ಕೆ, ತಿಂಡಿ ತೀರ್ಥ ಅದು ಇದು ಕೆಲಸವೇ ಕಳ್ಸೋಕ್ಕಿಲ್ಲ. ಅತ್ತೆ ನಾವು ಹಬ್ಬಕ್ಕೆ ಮುಗಿಸ್ಕೊಂಡು ಹೊಸ್ತೊಟ್ನೆಲ್ಲ ಮುಗಿಸ್ಕೊಂಡು ಹೋಗಿ ಅಂತ ಬೈದ್ಬಿಡ್ತಾರೆ ಅಷ್ಟೇ. ಹೆಂಗಿದ್ರು ಶ್ರಾವಣದಿಂದ ಮಂಸೇನು ಮಾಡಿಲ್ವಲ್ಲ, ಹೊಸ್ತೊಟ್ಟಿಗೆ ಎಲ್ಲೋ ಮಾಡೋದು. ಏನು ಮಾಡೋದು ಕಣೆ, ಕಳ್ಸೋ ಡೌಟು ಕಲ್ಯಾಣಿ. ನೀನೇನಾರು ನನಗಂತೂ ಡೌಟು, ಅತ್ತೆ ಒಬ್ಬ ಅಂತಾರೆ ಅನ್ನೋದು. ಹೌದಲ್ವಾ ಅಕ್ಕ, ನಾನು ಮರ್ತೇ ಬಿಟ್ಟಿದ್ದೆ. ಆ ರೀತಿ ಬೇರೆ ಇದೆಯಲ್ವಾ? ಏನು ಮಾಡೋದು ಈಗ? ನನಗೆ ಒಂದು ಗೊತ್ತಾಗ್ತಿಲ್ಲ, ಏನು ಮಾಡೋದು. ನನಗೂ ಹಬ್ಬಕ್ಕೆ ಹೋಗಿ ಇಷ್ಟ, ತುಂಬ ದಿನ ಆಯಿತು ನಾನು ಹೋಗಿ. ಏನು ಮಾಡಲಿ, ಅಜ್ಜಿನೂ ಅಮ್ಮತ್ತೂ ಬೇಡ ಅಂತಾರಲ್ಲ. ನೀನು ಹೋಗಿದ್ದು ಬಾ ಅದಕ್ಕೇನಂತೆ, ನಾನಿಲ್ವಾ? ನಾನಿಲ್ಲಿ ಎಲ್ಲ ಕೆಲಸ ಮಾಡ್ಕೊತೀನಿ. ಅಯ್ಯೋ ಅಕ್ಕ, ಈ ಕೆಲಸ ಎಲ್ಲ ಒಬ್ರಿಗೆ ಮಾಡೋಕ್ಕಾಗುತ್ತಾ? ತುಂಬ ಕಷ್ಟ ಆಗುತ್ತೆ ಅಕ್ಕ. ಇನ್ನೇನು ಮಾಡೋಕ್ಕಾಗೋದು, ಒಂದು ದಿವಸ ಒಂದು 2-3 ದಿವಸ ಅಲ್ವ ಅಡ್ಜಸ್ಟ್ ಮಾಡ್ಕೊತೀನಿ. ಹಬ್ಬದಲ್ಲಿ ಮಾತ್ರ ಕೆಲಸ ಏನು ಬೇರೆ ದಿವಸ ಹಬ್ಬದಷ್ಟು ಕೆಲಸ ಇರೋಕ್ಕಿಲ್ಲ. ಹಿಂಗೋ ಒಂದು ದಿವಸ 2 ದಿವಸ ಮಾಡ್ಕೊ ಹೋಯ್ತೀನಿ ಬಿಡು. ಏನೋ ಹಂಗೆ ಅನ್ಕೊಂಡ್ರೆ ನೀನು ಅಪ್ಪನ ಮನೆಗೆ ಹೋಗೋದು ಬೇಡವಾ? ನಾನೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ನೀವೇನಕ್ಕ ಈ ಥರ ಮಾತಾಡ್ತೀರಾ? ಬನ್ನಿ ಇಬ್ಬರು ಹೋಗೋಣ. ಸುಮ್ಮನೆ ನೀವು ಬೇಡ ಹಾಗೆ ಹೀಗೆ ಅಂತೆಲ್ಲ ಅನ್ಬೇಡಿ. ಪ್ಲೀಸ್ ಬನ್ನಿ, ಇಬ್ಬರು ಹೋಗಿತ್ತು 4 ದಿನ ಇದ್ದು ಬರೋಣ. ಬೇಕಾದ್ರೆ ಹಬ್ಬ ಆದರೂ ಪರವಾಗಿಲ್ಲ, ಹಬ್ಬಕ್ಕೆ ಹೋಗೋದೇ ಬೇಡ. ಅತ್ತೆನ ಕೇಳಬೇಡ, ಅತ್ತೆ ಹಬ್ಬ ಆದಮೇಲೆ ನಾನು ಅಕ್ಕ ಇಬ್ಬರು ಹೋಗಿದ್ದು ಬರ್ತೀವಿ ಅಂತ. ಬೇಡಕತ್ತು ಹೋಗು. ಇನ್ನು ನಾವು ಬರ್ತೀನಿ ಅಂದರೆ ಐಕ್ಳುವೆ ನಾನು ಬರ್ತೀನಿ ಅಂತ ನಿಂತ್ಕೊತವೆ. ಅವೇ ಸ್ಕೂಲ್ಗೆ ಹೋಗಿಲ್ಲ. ನೀನಾರು ಹಬ್ಬಕ್ಕಾರು ಹೋದರೆ ಹೆಂಗಿರೋಕ್ಕೆ ರಜೆ ಇರ್ತದೆ, ಐಕ್ಳನ್ನ ಕರ್ಕೊಂಡು ವಾಪಸ್ ಬಂದುಬಿಡ್ಬೋದು. ಇಲ್ಲಾಂದರೆ ನಾವು ಎಕ್ಸ್ಟ್ರಾ ರಜೆ ಹಾಕೊಂಡು ಆಮೇಲೆ ಅವೇ ಸ್ಕೂಲ್ಗೆ ಹೋಗಿದ್ರೆ ಕಳ್ಳಾಟ ಹಾಕೊಂಡು ನಿಂತ್ಕೊತವೆ. ಬೇಡಕತ್ ನೀನು ಹೋಗಿದ್ದು ಬಾವುಗು. ಅಕ್ಕ ನಾನು ಹೇಳಿದ್ರೆ ನೀವು ಯಾವುದೂ ಎಲ್ಲಕ್ಕೂ ಬೇಡ ಬೇಡ ಅಂತೀರಾ? ಸ್ವಲ್ಪ ಹೇಳೋದನ್ನ ಕೇಳಿ ಅಲ್ವಾ? ಯಾಕಂಗೆ ಆಡ್ತೀರಾ ನೀವು? ಬಿಡಿ ಅಕ್ಕ, ಬನ್ನಿ ಸುಮ್ಮನೆ. ಹಬ್ಬ ಆದಮೇಲೆ ಹೋಗೋಣ, ಹಬ್ಬ ಆದಮೇಲೆ ಹೋಗ್ತೀವಿ ಅಷ್ಟೇ. ಹೋಗ್ಬಿಟ್ಟು 1-2 ದಿನನೇ ಆಗಲಿ ಇದ್ಬಿಟ್ಟು ಬರೋಣ. ಮಕ್ಕಳ ಜೊತೆಗೆ ಹೋಗೋಣ, ಅವ್ರನ್ನೂ ಕರ್ಕೊಳ್ಳಿ. ಅವ್ರು ಭಾರಿ ತುಂಡ್ರು ಕಣ್ಣು ಕಲ್ಯಾಣಿ, ಭಾರಿ ತುಂಟಾಟ. ಅಲ್ಲಿಲ್ಲ ಬೇಡ ಸುಮ್ಮನಿರು. ಅಕ್ಕ ನನ್ನ ಮಕ್ಳು ಅಷ್ಟೇ ತುಂಟ ಏನಿಲ್ಲ ಬಿಡಿ. ಅವ್ರು ಒಳ್ಳೆ ಮಕ್ಕಳು, ಹೇಳಿದ ಮಾತು ಕೇಳ್ಕೊಳ್ತಾರೆ, ಬುದ್ಧಿವಂತರು. ಸುಮ್ಮನೆ ಆಗೆಲ್ಲ ಅನ್ಬೇಡಿ, ಅವ್ರಿಗೂ ಒಂದೇ ಕಡೆ ಇದ್ದಿದ್ದು ಬೇಜಾರಾಗಿರುತ್ತೆ. ಹೋಗಿದ್ದು ಬರೋಣ. ಅಯ್ಯೋ ನೋಡೋದಕ್ಕಂತಕೋ. ಸರಿ ನಡಿ, ಅಡುಗೆಲ್ಲ ಆಗದೆ ಊಟಕ್ಕೆ ಕೊಟ್ಬಿಡೋದು ಅವ್ರಿಗೆ. ಸರಿ ಬನ್ನಿ ಅಕ್ಕ. ಅಮ್ಮ ಅಪ್ಪ ಏನಾದ್ರು ಬೇಕಾರೆ ಹಾಕಿಸ್ಕೊಳ್ಳಿ. ಅಲ್ಲಕ್ಕನ ಮಗ ಇದೆಲ್ಲ ಏನು ಮಾಡೋಕೆ ಇಷ್ಟೊಂದರಿ ಮಾಡ್ಬಿಟ್ಟಿದ್ದೀರಿ? ಇದೊಳೆ ಚೆನ್ನಾಗದಕ್ಕಂತಕೋ. ಅಯ್ಯೋ ಊಟ ಮಾಡಮ್ಮ. ಹುಸಿ ದಿನ ಆಗುತ್ತೆ ನೀವು ಬಂದು, ತುಂಬ ದಿನ ಆಗಿಬಿಟ್ಟಿತ್ತಲ್ಲ. ಇನ್ನು ಏನಾದ್ರೂ ಮಾಂಸ ಸಾಂಬಾರು ಏನಾದರೂ ಮಾಡೋಣ ಅಂದರೆ ಶ್ರಾವಣದಿಂದ ಹಬ್ಬ ಕಂಟನ ಏನು ಮಾಡೋದಿಲ್ಲ ಮನೇಲಿ. ನೀವು ತುಂಬ ದಿನ ಆಗಿತ್ತು ಬಂದು, ನಿಮ್ಮನ್ನ ಹಂಗೆ ಕಳ್ಸೋಕ್ಕಾಗುತ್ತಾ? ಬರೀ ಬೇಳೆ ಸಾಂಬಾರು ಮಾಡಿಬಿಟ್ಟು
ಅದಕ್ಕೆ ಊಟ ಮಾಡಿ ಹೆಚ್ಚಿಗೆಟಾಗಿ ಅಪ್ಪ ಏನಾದ್ರು ಬೇಕಾದ್ರೆ ಹಾಕಿಸ್ಕೊಂಡು ಊಟ ಮಾಡಿ ನಾಚ್ಕೋಬೇಡಿ, ನಾನು ಇಲ್ಲೇ ಇರ್ತೀನಿ, ಏನು ಬೇಕಾದರೂ ಕರೀರಿ. ಊಟ ಹೇಗಿದೆ, ಚೆನ್ನಾಗಿದೆಯಾ? ಎಲ್ಲನೂ ಅನ್ನಪೂರ್ಣಕನೇ ಮಾಡಿರೋದು. ನಿಮಗ ಭಾರಿ ಚೆನ್ನಾಗದೆ ಕಣವ, ರುಚಿ ಚೆನ್ನಾಗಿದ್ದದ, ಭಾರಿ ರುಚಿಯಾಗದೆ. ಹೌದಾ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಗೊತ್ತಲ್ಲ ಅಡುಗೆ ಅವ್ರು ರುಚಿಯಾಗಿ ಮಾಡ್ತಾರೆ ಅಂತ. ಮನೆಗೆ ಯಾರು ನೆಂಟರು ಬಂದರೆ ಹಬ್ಬ ಬಂದರೆ ಗ್ಯಾರಂಟಿ ಅವರೇ ಮಾಡೋದು. ನಾನೇನು ಮಾಮೂಲಿ ದಿನ ಮಾಡ್ತೀನಿ ಅಷ್ಟೇ, ಸಖತ್ತಾಗಿ ಮಾಡ್ತಾರೆ ಅಡುಗೆ ಮಾತ್ರ, ಸೂಪರಾಗಿ ಕಲ್ತಿದ್ದಾರೆ. ಊಟ ಮಾಡಿ ಊಟ. ನಾನು ಕೇಳಿದೆ ಅಕ್ಕನಿಗೆ, ಎಲ್ಲನೂ ಮಾಡಿಕೊಡಿ ಅಕ್ಕ, ಅಪ್ಪ ಅಮ್ಮ ಬಂದಿದ್ದಾರೆ ಅಂತ. ಅವರು ಸರಿ ಅಂತ ಮಾಡಿಕೊಟ್ಟಿದ್ದಾರೆ. ಅಲ್ಲ ಭಾರಿಯ ಹಿಂಸೆ ಕೊಟ್ಬಿಟ್ಟಲ್ಲ ನೀನು, ಏನಾದ್ರು ಒಂದು ಮಾಡಿಸಿದ್ರೆ ಆಯ್ತಿಲ್ವಾ? ನಾನೆಲ್ಲ ಒಬ್ಬಿಟ್ಟು ಊಟ ಆದರೆ ಅನ್ನ ಸಾರು ಮಾಡ್ಬಿಟ್ಟು ಒಬ್ಬಿಟ್ಟು ಮಾಡೋರು ಅಂದರೆ ಇದನ್ನು ಪಲ್ಯ ಗಿಲ್ಯ ಅದನ್ನೆಲ್ಲ ಮಾಡಿ ಮಡಗಿದ್ದೀರಿ. ಅಯ್ಯೋ ಹಾಗೇನಿಲ್ಲ, ಊಟ ಮಾಡಿ. ಏನಾದ್ರು ಬೇಕಾದ್ರೆ ಹಾಕಿಸ್ಕೊಳ್ಳಿ, ನಾಚ್ಕೋಬೇಡಿ, ಇಲ್ಲ ಇರ್ತೀನಿ, ಕರೀರಿ. ಏ ಬಾ ಮಗ ಬಾ, ನೀನು ಊಟ ಮಾಡ್ಕೊ ಬಾ. ಏ ಇಲ್ಲ ಕತೆ ಊಟ ಮಾಡಿ, ನಾವು ಇನ್ನುವೇ ಊಟ ಮಾಡೋದು ಗೊತ್ತಾಯ್ತದೆ, ಇನ್ನು ಭಾರಿ ಗೊತ್ತಾಯ್ತದೆ ಕತೆ. ಮಗ ಅಡುಗೆ ಮಾತ್ರವ ಭಾರಿ ಚೆನ್ನಾಗಿ ಮಾಡಿದಿ ಕಣವ, ಭಾರಿ ರುಚಿಯಾಗಿ ಮಾಡಿದಿ. ಏನು ನಮ್ಮ ಅವ್ವನಿಗೆ ಏನಾಗ್ಬಿಡ್ಬೇಕಂತ ತಕೋ, ಇಲ್ಲ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಲ್ಲ. ಊಟ ಮಾಡಿ ನೀವು, ಏನೋ ನಾನು ಬರಂಗೆ ಮಾಡಿ ನೀ ಕತೆ, ನಾಚ್ಕೋಬೇಡಿ. ಕಲ್ಯಾಣಿ ಏನಾದ್ರು ಬೇಕಾರೆ ಕೂಗು, ನಾನು ಬಂದು ಹಾಕೊಡ್ತೀನಿ. ಅಯ್ಯೋ ಅಕ್ಕ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಊಟ ಮಾಡಲಿ, ನನ್ನ ಮೇಲೆ ಬರ್ತೀನಿ ಬಿಡು. ಮಗ ಇಲ್ಲ ಕತ್ ಬವ್ವ, ಬಾ. ನೀನೊಳೆ ಚೆನ್ನಾಗೇ ಹೇಳ್ತಾ ಇದೆಯಲ್ಲ, ಏನು ಬೈಲಿ ತಟಪಟ್ಟೆ ಕುತ್ಕೊ ಬೈಲಿ, ನಾವು ಮಾಡ್ತೀವಿ ಏನು ನಾಚಿಕೆಯಾ? ನೀನಿದ್ರೆ ನಿನ್ನ ಮುಂದೆ ಮಾಡೋಕ್ಕೆ ಬೈಲಿ ಕುತ್ಕೊ ಬೈಲಿ. ಅಲ್ಲ ನಿಮ್ಮ ಅತ್ತೆ ಮಾವ್ರನ್ನ ಕರೀರಿ, ನಿಮ್ಮಮ್ಮ ನಿಮ್ಮ ಅಯ್ಯವ್ರನ್ನೆಲ್ಲ ಕರೀರಿ ಊಟಕ್ಕೆ. ಬರೀ ನಮಗೆ ಇದು ಕೂಸ್ಬಿಟ್ಟಿದ್ದೀರಲ್ಲ, ಒಳ್ಳೆ ಚೆನ್ನಾಗದೆ ತಕೋ. ಅವ್ರು ಏನು ಅನ್ಕೊಳಕಿಲ್ಲ, ಏನು ಮಾಡೋಕ್ಕಿಲ್ಲ. ಹೋಗಿ ಕರೀರಿ, ಅವ್ರಿಗೂ ಊಟ ಗಿಟ ಎಲ್ಲ ಇಟ್ಕೊಡಿ. ಇಲ್ಲ ಕತೆ ಊಟ ಮಾಡಿ, ಅವ್ರ ಆಮೇಲೆ ಬರ್ತೀನಿ ನಿಮ್ಗೆ ಹಾಕೊಡಿ ಅಂತಂದವ್ರೆ. ಹೆಚ್ಚು ಊಟ ಮಾಡಿ, ಊಟ ಮಾಡಿಬಿಟ್ಟು ಏನಾದ್ರು ಬೇಕಾರೆ ಹಾಕಿಸ್ಕೊಳ್ಳಿ, ನಾಚಿಕಿಸ್ಕೋಬೇಡಿ. ಇನ್ನೇನಮ್ಮ ಆಗಲೇ ಮಾತಾಡೋಕ್ಕೆ ಆಗಲಿಲ್ಲ. ಕೆಲಸ ಮಾಡ್ಬಿಟ್ಟು ಆಮೇಲೆ ಮಾತಾಡೋದ ಅಂತ. ಊಟ ಮಾಡಿ ಕೂತ್ಕೊ ಮಾತಾಡೋಕ್ಕಾಯ್ತದೆ. ಅಯ್ಯೋ ಮಗ, ಅಲ್ಲ ಸುಮ್ಮನೆ ನಮ್ಮಿಂದ ಭಾರಿ ತೊಂದರೆ ತಗೊಬಿಟ್ಟಕ್ಕ ಮಗ. ಇಷ್ಟೆಲ್ಲ ಮಾಡಂಗೆ ಏನಿತ್ತು? ಏನೋ ಒಂದು ನೀವು ಮಾಡೋದನ್ನೇ ಹಾಕಿದ್ರೆ ತಿಳ್ಕೊ ಹೋಯ್ತಿಲ್ವಾ? ಸುಮ್ಮನೆ ಇವನ್ನೆಲ್ಲ ಮಾಡ್ಕೊ ಕೂತ್ಕೊಂಡಿದ್ದೀರಿ. ಇಲ್ಲ ನೀವು ನೋಡ್ರೆ ಉಗಾದಿಲಿ ಬಂದಿದ್ದು, ಉಗಾದಿಲಿ ಕರೆಯಕ್ಕೆ ಬಂದಿದ್ದು, ಇಲ್ಲಿ ಗಂಟ ಬಂದಿಲ್ಲ ನೀವು. ಒಬ್ರಿಗೊಬ್ಬರು ಬರ್ತಿದ್ದೀರಿ, ಹಂಗೆ ಮಾಡಿ ಕಳ್ಸೋಕ್ಕಾಗ್ತದೆ? ಊಟ ಮಾಡಿ, ನಮ್ಗಂತ ಹಂಗೆ ಕಳ್ಸೋರೆ ಬೇಜಾರಾಯ್ತದೆ ನಿಮ್ಮನ್ನ. ಅದಕ್ಕೆ ಅಚ್ಕಡೆಗೆ ಅಡುಗೆ ಮಾಡಿಬಿಟ್ಟು ಇಟ್ಬಿಟ್ಟು ಕಳ್ಸದ, ಹಂಗೆ ಕಳ್ಸೋಕ್ಕಾಯ್ಕಿಲ್ಲ ಅಂತ. ಏನು ಹಬ್ಬಕ್ಕೆ ಕರೆಯಕ್ಕೆ ಬಂದುಬಿಟ್ಟಿದ್ದೀರಿ? ಅದೇ ಗೌರಿ ಹಬ್ಬಕ್ಕೆ ಆಮೇಲೆ ಅದಿದ್ದು ಕೆಲಸ ಮಾಡ್ತಾನೆ ಇದ್ಕೊಬಿಟ್ರೆ ಇನ್ನೊಂದ್ಸರಿ ಬರೀ ಕರೆಯೋಕ್ಕಾಯ್ಕಿಲ್ವಲ್ಲ. ತಾಳು ಈಗಲೇ ಹೋಗಿ ಕರೆದುಟ್ಟು ಬಂದ್ಬಿಡೋಕ್ಕಾಯ್ತದೆ. ಆಮೇಲೆ ಇತ್ತಾಗೂ ಪರ್ದಾಡೋಕ್ಕಾಯ್ಕಿಲ್ಲ. ಅಲ್ಲಿ ಕೆಲಸ ಮಾಡ್ತಿದ್ರೆ ಇನ್ನೂ ಕರೆಯಕ್ಕೆ ಬಂದಿಲ್ವಲ್ಲ ಅನ್ನೋದು ಜ್ಞಾನ, ಇನ್ನೂ ಕರೆಯಕ್ಕೆ ಹೋದ್ರೆ ಕೆಲಸ ಆಗಿಲ್ವಲ್ಲ ಅನ್ನೋ ಜ್ಞಾನ. ಸುಮ್ಮನೆ ಅದು ಯಾತಕ್ಕೆ ಅದೆಲ್ಲ ಬಿಟ್ಟು ಅಚ್ಕಡೆಗೆ ಇದು ಮಾಡ್ಕೊಳ್ಳೋದ ಅಂದ್ಬಿಟ್ಟು ಹಂಗೆ ಬಂದು ಇನ್ನೇನವ? ಇನ್ನೇನು ಇಲ್ಲ ಕಣಮ್ಮ, ನೀವೇ ಹೇಳ್ಬೇಕು. ಏನು ಸಮಾಚಾರ? ಎಲ್ಲ ಚೆನ್ನಾಗಿದ್ದಾರೆ? ನೀವೆಲ್ಲ ಹೆಂಗಿದ್ದೀರಿ? ಅಯ್ಯೋ ನಮ್ದೇನು ಚಂದವ, ನಮ್ದು ಇದ್ದಿದ್ದೆ. ನೀವು ಚೆನ್ನಾಗಿರ್ಬೇಕು, ಬಾಳವರು ಬದುಕಾಡೋರು ನೀವು ಚೆನ್ನಾಗಿರ್ಬೇಕು. ನಮ್ದೆಲ್ಲ ಹಿಂಗೆ ಅಲ್ವಾ? ಓ ಹಿಂಗೆ ಅಂದ್ಬಿಟ್ರೆ ಚೆನ್ನಾಗದೆ. ನೀವು ದೊಡ್ಡವ್ರು ಚೆನ್ನಾಗಿದ್ರೆ ನಾವು ಚಂದಕ್ಕಂತ ತಗೊಳ್ಳಿ. ಅಯ್ಯೋ ಕಲ್ಯಾಣಿ ಹೇಳ್ತಿರ್ತಾಳೆ, ಬೇರೆ ಮನೆಗೆ ಯಾರಟ್ಟಿಗೂ ಮದುವೆ ಆಗಿದ್ರೆ ಮನೆಗಿನೆಲ್ಲ ಚೆನ್ನಾಗಿದ್ದಿದ್ರು ವಾರ್ಗಿದ್ರು ಹೊಂದಾಣಿಕೆ ಆಯ್ತಿದ್ರು ಇಲ್ವೋ ಗೊತ್ತಿಲ್ಲ. ಆದರೆ ಅನ್ನಪೂರ್ಣಕ ಸ್ವಂತ ಅಕ್ಕನಿಗಿಂತ ಹೆಚ್ಚು ನಮ್ಮ ಸ್ವಂತ ಅಕ್ಕ ಆಗಿದ್ರು ಚೆನ್ನಾಗಿ ನೋಡ್ಕೊತಿದ್ದೋ ಇಲ್ವೋ ಗೊತ್ತಿಲ್ಲ. ಭಾರಿ ಚೆನ್ನಾಗಿ ನೋಡ್ಕೊತದೆ ಅಂದ್ಬಿಟ್ಟು ಫೋನ್ ಮಾಡಿದಾಗಲೆಲ್ಲ ಹೊಸಿ ಹೋಗ್ಲಕ್ಕೆ ಹಾಕೊಂಡು ಮಗ ನೀನು. ಅಯ್ಯೋ ಸುಮ್ಮನಿರಮ್ಮ, ನಾನೇನು ಮಾಡಣೆ? ನಾನು ನಂದೇನಿದ್ದದಿಲ್ಲಿ? ನಾ ಏನೋ ಹಚ್ಕರಾಗ ತಂಗಿ ಹಂಗೆ ಏನೋ ಅವಳ ಕೈಲೇನು ಕೆಲಸ ಮಾಡ್ಸೋಕ್ಕಿಲ್ವ? ಎಲ್ಲನೂ ಮಾಡಿಸ್ತೀನಿ, ಏನೂ ಇಲ್ಲಕ್ಕಂತ ತಗೊಳ್ಳಿ. ಅದಕ್ಕೆ ಮಗ ಅದಕ್ಕಂಗಂದು ಸುಮ್ಮನಿರು. ಅಕ್ಕ ತಂಗಿ ಕಾದಲ್ಲೇ ಹೆಚ್ಚಕರಾಗಿ ನೋಡ್ಕೊಳಕ್ಕಿಲ್ಲ ಅಂತಿದ್ರಲ್ಲಿ ಭಾರಿ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊ ಹೋಯ್ತಿದೆಯಲ್ಲ. ನಿಜವಾಗ್ಲೂ ನಾವು ಹೊಸಿ ಹೋಗಿತ್ತಿಲ್ಲ ಇವಳನ್ನ. ಮದುವೆಗಿಂತ ಮುಂಚೆ ಕೆಲಸ ಬರ್ತಿತ್ತಿಲ್ಲ ಇವಳಿಗೆ, ಕೆಲಸನೇ ಮಾಡ್ತಿತ್ತಿಲ್ಲ ಹುಡ್ಸೋಂಬೇರಿ. ಈಗ ಹೊಸ ಕೆಲಸ ಎಲ್ಲ ಕಲ್ತ್ಕೊಂಡವಳೆ. ಇವಳು ಹೆಂಗೆ ಹೋಗಿ ಜೀವನ ಮಾಡಳವ? ವಾರ್ಗಿದ್ದಿ ಬೇರೆ ಮನೆಯಲ್ಲ ಅವಳೆ. ಏನೇನೋ ಯೋಚನೆ ಬಂದ್ಬಿಟ್ಟಿದ್ದು. ಆಮೇಲೆ ಇತ್ತೀಚೆಗೆ ಈಗ ಮದುವೆ ಎಲ್ಲ ಮಾಡಿದ್ಮೇಲೆ ಆಮೇಲೆ ಹೊಸ ಸಮಾಧಾನ ಆಯಿತು. ಇರ್ಬೋದು ನನ್ನ ಮಗಳು ಅಚ್ಚುಕಟ್ಟಾಗಿ ವಾರ್ಗಿದ್ದಿ ತೊಂದರೆ ಇಲ್ಲ, ಮಗಳಿಗಿಂತ ಹೆಚ್ಚು ತಕ್ಕನಿಗಿಂತ ಹೆಚ್ಚು ನೋಡ್ಕೊತಾವಳೆ ಅಂತ ಸಮಾಧಾನ ಆಯಿತು ಕಣ್ಮಗ. ಹಿಂಗೆ ಅಂತಾಳೆ ಅನ್ಕೋಬೇಡಿ ಅಮ್ಮ, ನನ್ನ ತಂಗಿಗಿಂತ ಹೆಚ್ಚೈತಂತ ಕಳೆ ಅವಳು. ನನ್ನ ಕಷ್ಟ ಸುಖನೆಲ್ಲ ಅವಳ ಜೊತೆಗೆ ಹೇಳ್ಕೊಳ್ಳೋದು, ಇನ್ಯಾರ ಜೊತೆಗೆ ಹೇಳ್ಕೊಳ್ಳೋನೆ ನಾನು? ನನ್ನ ತಂಗಿಗಿಂತ ಹೆಚ್ಚು ನನಗೆ ಅವಳು. ಹೌದು ಅಮ್ಮ, ನನಗೂ ಅಷ್ಟೇ. ಅನ್ನಪೂರ್ಣಕ ಅಂದರೆ ನಮ್ಮ ಅಕ್ಕನಿಗಿಂತ ಹೆಚ್ಚು. ಅದೇ ಇವ್ರು ಬಂದಿದ್ರು ಕಲ್ಯಾಣರು ಅಪ್ಪನವೇ ಹಬ್ಬ ಕೇಳೋಕ್ಕೆ. ಆಮೇಲೆ ನಾವೇನಕ್ಕೆ ಬಾಡೆ ಇಟ್ಟಕ್ಕಿಲ್ವಲ್ಲ, ಅದಕ್ಕೆ ಪಾಪ ಭಾರಿ ದಿವಸ ಆಗಿತ್ತು, ಉಗಾದಿ ಆಗಿತ್ತು. ಉಗಾದಿಲಿ ಬಂದಿದ್ದು, ಮನೆ ಸಾಮಾನೆಲ್ಲ ಇತ್ತು. ಅದಕ್ಕೆ ತಾಳು ಸಿಹಿ ಊಟನಾರು ಮಾಡಿಬಿಡೋದ, ಬಾಡಾದ್ರೆ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸಿಹಿ ಊಟ ಮಾಡೀವಿ. ಅವ್ರು ಬರೀ ಇದನ್ನೆಲ್ಲ ಯಾತಿಗೆ ಮಾಡೋಕೆ ಹೋಗಿದ್ದೀರಿ ಅಂದ್ಬಿಟ್ಟು ಬೇಜಾರು ಬೇರೆ ಮಾಡ್ಕೊತಾ ಕೂತವ್ರೆ. ಹಂಗೆ ಕಳ್ಸೋಕ್ಕದ ಸುಮಾರು ದಿವಸ ಆಗಿದ್ದೆಲ್ಲ ಬಂದು ಇದೆಲ್ಲ ಮಾಡೀವಿ. ಅವ್ರಿಗೂ ಇಷ್ಟ ಆಗ್ಬಿಟ್ಟದೆ ನಾನು ಮಾಡಿರೋ ಅಡುಗೆ. ಇನ್ನೇನಂದಿರಿ? ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ ಟೂಗೂ ಸಪೋರ್ಟ್ ಮಾಡಿ ಆಯಿತಾ? ಲೈಫ್ ಒಂದಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರ್ತೀವಿ.